ಕಿಚ್ಚಿನ ಮಧ್ಯೆ ಡಿಕೆಶಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಿನ್ನೆ 2 ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಸೆಪ್ಟೆಂಬರ್ ಕ್ರಾಂತಿ ಮಧ್ಯೆ ಡಿಕೆಶಿ ಪ್ರಾರ್ಥನೆ ಸಲ್ಲಿಕೆ ಮಾಡ್ತಿದ್ದಾರೆ. ನಿನ್ನೆ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಆ ಸಮಾವೇಶದ ಬಳಿಕ ಜೇನುಕಲ್ಲು ದೇಗುಲಕ್ಕೆ ಡಿಕೆಶಿ ಭೇಟಿ ಕೊಟ್ಟಿರೋದು. ಜೇನುಕಲ್ಲಿನ ಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಜೇನುಕಲ್ಲು ಬೆಟ್ಟದಲ್ಲಿ ಡಿಕೆಶಿ ಹೋಗ್ತಾ ಇದ್ದಂತೆ ಮುಂದಿನ ಸಿಎಂ ಅನ್ನುವಂತ ಘೋಷಣೆ ಮೊಳಗಿದೆ. ಡಿಕೆಶಿ ಬೆಂಬಲಿಗರಿಂದ ಜೈಕಾರ ಮೊಳಗಿದೆ. ಜೇನುಕಲ್ಲು ಸನ್ನಿಧಿಯಲ್ಲಿ ಒಂಟಿಯಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅವರ ಜೊತೆ ಅವರ ಬೆಂಬಲಿಗರಿದ್ರು. ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಆ ಸಮಾವೇಶದ ಬಳಿಕ ಅಲ್ಲೇ ಇದ್ದಂತ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷವಾದಂತ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಮಹಾಸಂಕಲ್ಪ ಮಹಾಪೂಜೆ ಅವರ ಇಷ್ಟಾರ್ಥವನ್ನು ಅವರ ಮನಸ್ಸಿನಲ್ಲಿ ಕೇಳಿಕೊಂಡಿದ್ದಾರೆ. ಸಿದ್ದೇಶ್ವರ ಸ್ವಾಮಿ ಅವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಅವರಿಗೆ ತಿಳುವಳಿಕೆ ಮಾಡಿಕೊಟ್ಟಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ. ಶಿವಕುಮಾರ್ ಮತ್ತೆ ಅಜ್ಜಯ್ಯರು ಅವರಿಗೆ ಉಂಟು. ಅವ್ರ ಮನಸ್ಸಿನೇನಿದೆ ಅವರು ಕೇಳ್ಕೊಂಡಿದ್ದಾರೆ. ಅದರಂತೆ ಎಲ್ಲ ಒಳ್ಳೇದಾಗುತ್ತೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಪ್ರಸಾದ ಹೂವಿನ ಹಾರ ಎಲ್ಲ ಅವರಿಗೆ ಕೊಟ್ಟಿರುತ್ತೇವೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಮುಂದೆ ಕುಳಿತು ಅವರು ಪ್ರಾರ್ಥನೆ ಮಾಡಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಆ ಪರಮಾತ್ಮ ಮನಸ್ಸಿನಂತೆ ಎಲ್ಲ ನಡೆದುಕೊಳ್ಳುವುದು ಅವರ ಕರ್ತವ್ಯ ಆಗಿರುತ್ತದೆ. ಅವರ ಭಕ್ತಿಯಿಂದ ಮುಂದೆ ಅವರಿಗೂ ಸಹ ಎಲ್ಲ ಒಳ್ಳೇದಾಗುತ್ತೆ ಅಂತ ಈ ಮೂಲಕ ನಾವು ತಿಳಿಸಲು ಹೇಳ್ತಿದ್ದೇವೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಅನುಗ್ರಹ ಇದೆ. ಅವರ ಅನುಗ್ರಹ ಆಗುತ್ತೆ, ಒಳ್ಳೇದಾಗುತ್ತೆ ಹೇಳಿದರೆ ಅದು ಇನ್ನ ಅವರವರಿಗೆ ಬಿಟ್ಟಿದ್ದು. ಅಜ್ಜಯ್ಯಗೂ ಮತ್ತು ಶಿವಕುಮಾರ್ಗೂ ಬಿಟ್ಟಿದ್ದು. ಹಿಂದೆ ಬಂದಿಲ್ಲ. ಯಡಿಯೂರಪ್ಪರೆಲ್ಲ ಬಂದಿದ್ರು. ಈಗ 2ನೇ ಸರಿ ಇವ್ರು ಬಂದಾರೆ. ಯಡಿಯೂರಪ್ಪ ಬಂದ ಮೇಲೆ ಅವ್ರ ಕೆಲಸ ಎಲ್ಲ ಆಗಿದಾವೆ. ಈ ಸರಿ ಶಿವಕುಮಾರ್ ಸಹ ಬಂದಿದ್ದಾರೆ. ಅವರಿಗೂ ಎಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಎಲ್ಲ ಒಳ್ಳೇದಾಗುತ್ತೆ ಅಂತ ನಮಗೆ ಭಕ್ತರಿಗೆ ಏನೇ ಕೋರಿಕೆ ಕೇಳಿದ್ರು ನಿಷ್ಠೆಯಿಂದ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ. ಅವ್ರಿಗೆ ಕೆಲಸಗಳು ಆಗ್ತವೆ. ಇದು ಸತ್ಯ. ಇನ್ನು ಜೇನುಕಲ್ಲು ಬಳಿಕ ಕೋಡಿ ಮಠಕ್ಕೆ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ. ಅರಸೀಕೆರೆ ತಾಲೂಕಿನಲ್ಲಿರುವ ಕೋಡಿ ಮಠಕ್ಕೂ ಕೂಡ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಪೂಜೆ ಸಲ್ಲಿಕೆ ಮಾಡಿರೋದು. ಶಿವಲಿಂಗ ಅಜ್ಜಯ್ಯ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ. ಶ್ರೀಗಳ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರೋದು. ಕೋಡಿ ಮಠದ ಉರಿ ಗದ್ದಿಗೆಗೆ ಕೈ ಮುಗಿದು ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಲು ಕೆಟ್ಟರೂ ಹಾಲು ಮತ ಕೆಡೋದಿಲ್ಲ. ಇತ್ತೀಚೆಗೆ ಭವಿಷ್ಯವನ್ನ ನುಡಿದಿದ್ದಂತ ಕೋಡಿ ಮಠ ಶ್ರೀ ಇದೀಗ ಡಿಕೆಶಿ ಕೂಡ ಕೋಡಿ ಮಠಕ್ಕೆ ಭೇಟಿ ಕೊಟ್ಟಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನಾನ್ ಏನ್ ಕೇಳಬೇಕೋ ಕೇಳಿದ್ದೇನೆ ಅಂತ ಡಿಕೆಶಿ ಹೇಳಿದ್ದಾರೆ. ಬುಧವಾರ ನಾಗರ ನವಿಲೆ ದರ್ಶನವನ್ನ ಪಡೆದಿರುವಂತಹ ಡಿಕೆ ಶಿವಕುಮಾರ್ ಒಂದೇ ವಾರದಲ್ಲಿ 3 ದೇಗುಲಗಳ ದರ್ಶನ ಮಾಡಿರೋದು. ಡಿಕೆಶಿ ಟೆಂಪಲ್ ರನ್ ಕುತೂಹಲಕ್ಕೆ ಕಾರಣವಾಗ್ತಿರೋದು. ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸಮಾವೇಶದ ನಂತರ ಜೇನುಕಲ್ಲು ದೇಗುಲಕ್ಕೆ ಭೇಟಿ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅದಾದ ಬಳಿಕ ಕೋಡಿ ಮಠಕ್ಕೆ ಕೂಡ ಹೋಗಿ ಭೇಟಿ ಕೊಡ್ತಾರೆ. ಅಲ್ಲಿ ಕೋಡಿ ಶ್ರೀಯನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿರೋದು. ಅದಾದ ಬಳಿಕ ನವಿಲು ನಾಗೇಶ್ವರ ದೇಗುಲಕ್ಕೂ ಭೇಟಿ ಕೊಟ್ಟಿರೋದು. 3 ದೇಗುಲಕ್ಕೂ ಭೇಟಿ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರ ದೇಗುಲ ಟೆಂಪಲ್ ರನ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನನಗೆ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು. ನಾನು ಎಲ್ಲ ಪದ್ಧತಿಗಳು ಯಾವುದೇ ಧರ್ಮ ಆಗಲಿ ತಮ್ಮದೇ ಆದಂತ ಒಂದು ಶಕ್ತಿ ಇದೆ. ಕೆಲವರು ನಂಬೋದು, ಕೆಲವರು ನಂಬದೇ ಇರ್ಬೋದು. ನಂಗೆ ನಂಬಿಕೆ ಇದೆ. ಬಹಳ ಹಿಂದೆ ಬಂದಿದ್ದೆ ನಾನು, ನಮ್ಮ ಮನೆಯವರೆಲ್ಲ ಇಲ್ಲಿ ಬಂದಿದ್ದೆ. ಈಗ ಸ್ವಾಮಿಗಳು ಊರಲ್ಲಿದ್ದಾರೆ ಅನ್ನೋದು ಗೊತ್ತಾಯ್ತು, ತಿಳಿದು ಬಂದಿದ್ದೀನಿ. ಅಲ್ಲಿಗೂ ನಾನು ಹೋಗಿರಲಿಲ್ಲ. ಆದರೆ ಪೀಠ ಒಂದ್ಸತಿ ಭೇಟಿ ಮಾಡಿದೆ. ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ಹೋಗಿ ದರ್ಶನ ಮಾಡಿ ನಾವೇನು ಪ್ರಾರ್ಥನೆ ಮಾಡಬೇಕು ನಾವು ಮಾಡ್ಕೊಂಡ್ವಿ. ನನಗೆ ಧರ್ಮ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.